ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಕಾಯಿ ಚಟ್ನಿ ಮಾಡೋಣಂತೆ. ಬ್ರೇಕ್ಫಾಸ್ಟ್ಗೆ ಎಲ್ಲ ಚೆನ್ನಾಗಿರುತ್ತಿದ್ದು, ಇಡ್ಲಿಗೆ, ದೋಸೆಗೆ, ಪೂರಿಗೆ ಎಲ್ಲ ಥರದ್ದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು. ಫಸ್ಟು ಒಂದು ಬಲ್ತಿರೋ ಕಾಯಿನ ತೊಗೊಂಡು ಒಡ್ಕೊಂಡು ಪೀಸ್ ಮಾಡ್ಕೊಂಬಿಡಿ ಆಯಿತಾ. ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಲ್ಲ, ಸೇಮಾಗಿ ಮಾಡ್ಕೊಳ್ಳಿ. ಆಮೇಲೆ ಒಂದು 3 ಹಸಿಮೆಣ್ಸಿನ್ಕಾಯಿ, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಕರಿಬೇವು ತೊಗೊಳ್ಳಿ. ಹಸಿ ಕರಿಬೇವು ಸ್ವಲ್ಪ ಒಣಗಿರೋದಾದರೆ ಟೇಸ್ಟ್ ಇರಲ್ಲ, ಹಸಿ ಕರಿಬೇವು ಆದರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಜೀರಿಗೆ, ಸಾಸಿವೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೊಬ್ಬರಿ ತೋರಿಸಿದ್ನಲ್ಲ ತೆಂಗಿನಕಾಯಿನ, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಬಿಡಿ. ಆಮೇಲೆ ಅದರ ಹಾಲೆಲ್ಲ ಏನು ಯೂಸ್ ಇಲ್ಲ, ಜಸ್ಟ್ ಕೊಬ್ಬರಿ ಪೀಸ್ ಅಷ್ಟೇ. ಆಮೇಲೆ ಒಂದು ಜಾರ್ ತೊಗೊಂಡು ಅದಕ್ಕೆ ಇವಾಗೆಲ್ಲ ತೋರಿಸಿದ್ನಲ್ಲ, ಜೀರಿಗೆ ಸಾಸಿವೆ ಒಂದು ಬಿಟ್ಟು, ಆಮೇಲೆ ಉದ್ದಿನಬೇಳೆ ಒಂದು ಬಿಟ್ಟು ಉಳಿದಿರೋದೆಲ್ಲ ಹಾಕಿಬಿಡಿ. ಸ್ವಲ್ಪ ಕರಿಬೇವು ತೆಗೀರಿ ಅದರಲ್ಲಿ. ಆಮೇಲೆ ಸ್ವಲ್ಪ ರುಬ್ಕೋಬೇಕಾದ್ರೆ ನಾನು ಹುಣಸೆಹಣ್ಣು ಒಂದು ಮರೆತೆ, ಹುಣಸೆಹಣ್ಣು ಒಂದು ಹಾಕ್ಕೋಬೇಕಾಗಿತ್ತು, ಚೆನ್ನಾಗಿರೋದು. ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ ಅಥವಾ ಹುಣಸೆಹಣ್ಣಿದ್ದರೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ನನಗದೊಂದು ಮರ್ತೋಗ್ಬಿಡ್ತು. ಸೇಮ್ ಜೀರಿಗೆನೂ ಹಾಕ್ಕೊಂಬಿಡಿ, ಅದರೊಳಗಡೆನೇ ಹಾಕ್ಕೊಳ್ಳಿ ಆಯಿತಾ. ಉಪ್ಪು ಹಾಕ್ಕೊಂಬಿಡಿ. ಆಮೇಲೆ ಇವಾಗಲೇ ಫಸ್ಟ್ ನೀರು ಹಾಕ್ಕೋಬೇಡಿ, ಫಸ್ಟ್ ಹಾಗೆ ರುಬ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಡಿ ಸಣ್ಣಾಗಿ ಆಯಿತಾ. ಪೂರ್ತಿ ಸಣ್ಣದಾಗಿರಬೇಕು, ಸ್ವಲ್ಪ ತರಿ ತರಿಯಾಗೆಲ್ಲ ಇರಬಾರ್ದು. ಇಷ್ಟಿರ್ಬೇಕು ನೋಡಿ. ಮಿಕ್ಸಿಗೆ ಹಾಕೋಣ. ಇವಾಗ ಒಂದು ಪಾತ್ರೆ ಇಟ್ಕೊಳ್ಳಿ. ನೀವು ಚಟ್ನಿ ಯಾವುದ್ರಲ್ಲಿ ಮಾಡ್ತೀರಾ ಅದನ್ನು ಪಾತ್ರೆ ಇಟ್ಕೊಂಡು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸ್ಪೂನ್ ಸಣ್ಣದಿತ್ತಪ್ಪ ಅಂದರೆ ಸ್ವಲ್ಪ ಒಂದು 4 ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಜಾಸ್ತಿ ಬಿಸಿಯಾಗಿ ಹೋಗ್ಬಿಡ್ತೇನೋ, ಬೇರೆ ಕೆಲಸ ಮಾಡ್ತಾಯಿದ್ದೆ. ಸ್ವಲ್ಪ ಬಿಸಿ ಆದ ತಕ್ಷಣ ಜೀರಿಗೆ, ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಕರಿಬೇವು ತಕ್ಕೊಳ್ಳಿ. ಅದರಲ್ಲಿ ಚಟ್ನಿ ರುಬ್ಕೊಂಡಿದ್ವಲ್ಲ, ಸೇಮ್ ಅದರೊಳಗಡೆ ಹಾಕ್ಕೊಂಬಿಡಿ. ಗ್ಯಾಸ್ ಆಫ್ ಮಾಡ್ಕೊಂಡಿರಿ ಆಯಿತಾ. ಆಮೇಲೆ ಬಿಸಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಅಷ್ಟೇ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ. ಆಮೇಲೆ ಬಿಸಿ ಮಾಡೋದು ಅದೆಲ್ಲ ಮಾಡಬೇಡಿ, ಮತ್ತು ಮಾಡಿರೋ ಚಟ್ನಿ ಎಲ್ಲ ಹಾಳಾಗೋಗ್ಬಿಡುತ್ತೆ. ನಾನು ಆಫ್ ಮಾಡಿದ್ದೀನಿ. ಆಮೇಲೆ ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮಗೆ ನೀರು ಕ್ವಾಂಟಿಟಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ನೀರಾಗಿ ತಿನ್ನೋರು ಇರ್ತಾರೆ, ಇಲ್ಲಾಂದರೆ ಗಟ್ಟಿ ಚಟ್ನಿ ತಿನ್ನೋರು ಇರ್ತಾರೆ. ನಾನು ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಹಾಗಾಗಿ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು. ನಿಮ್ಮದು ಕರೆಕ್ಟಾಗಿ ಮಾಡಿದರೆ ಉಪ್ಪೇನು ಹಾಕ್ಕೋಬೇಡಿ ಆಯಿತಾ. ಆಮೇಲೆ ಇನ್ನು ಸ್ವಲ್ಪ ಕರಿಬೇವು ಹಾಕ್ಕೊಂಡೆ, ಸ್ವಲ್ಪ ತೆಗ್ದಿದ್ನಲ್ಲ ಮೇಲೆ, ಹಸಿ ಕರಿಬೇವು ಇದ್ದರೆ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಖಂಡಿತ ನೀವು ಒಂದು ಸಾರಿ ಟ್ರೈ ಮಾಡಿ ಆಯಿತಾ. ತುಂಬ ಸಿಂಪಲ್, ಒಂದು 4-5 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಚಟ್ನಿ, ಬೇಗನೆ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಆಯಿತು. ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಕೊಂಡೆ, ಇನ್ನು ಸ್ವಲ್ಪ ಜಸ್ಟ್ ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಯಾರಾದರೂ ಹೊಸಬಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ.